ಎಷ್ಟು ಕಸ್ಟಮರ್ ಅಟೆಂಡ್ ಮಾಡ್ತಾ ಇದ್ರಿ ಒಂದು ದಿನಕ್ಕೆ? ಒಂದು 10, 15, 20 ಓಕೆ. ಆ ಥರ. ಬಟ್ ಆವಾಗ ದುಡ್ಡು ಬರ್ತಾ ಇತ್ತು. ಆ ದುಡ್ಡದ್ದು ಏನು ಮಾಡಬೇಕು ಅಂತ ಅಷ್ಟು ನನಗೆ ಗೊತ್ತಾಗಿಲ್ಲ. ಆವಾಗ ನಮ್ಮ ಮನೇಲಿ ಹೇಳಿ ಕೇಳದೆ ನಮ್ಮ ಕಮ್ಯುನಿಟಿ ನಾನು ಹೋಗಿ ಬಂದಿದ್ದು ಇವತ್ತಿಗೆ 18 ವರ್ಷ ಆಯ್ತು ನಾನು ಮನೆಗೆ ಹೋಗಿಲ್ಲ. ಅದು ಚೆನ್ನಾಗಿ ಅನ್ನಿಸ್ತು ನನಗೆ. ಯಾಕೆಂದ್ರೆ ಬಂಡವಾಳ ಇಲ್ಲದೆ ದುಡ್ಡು, ಟಾರ್ಚರ್ ಇಲ್ಲದೆ ದುಡ್ಡು, ಏನು ಮಾಡಿದ್ರೆ ನಮಗೆ ರಾಜಕೀಯ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಯಾರು ಕೇಳ್ತಾ ಇರಲಿಲ್ಲ. ನೈಸಾಗಿ ಕಾಣಬೇಕು, ಸೇಕ್ಸಾಗಿ ಕಾಣಬೇಕು, ನಾವು ಲೇಡೀಸ್ ಥರ ಇರಬೇಕು ಅಂತ. ಉತ್ತರ ಕರ್ನಾಟಕದಲ್ಲಿ ನನಗೆ ಗುಲ್ಬರ್ಗ, ಬೀದರು, ಬಸವ ಕಲ್ಯಾಣ ಇವು ಎಲ್ಲ ಊರ ಕಡೆ ಮಾಡಿದ್ದೀನಿ ನಾನು. ನೀನು ಇಲ್ಲಿ ಬೇಡ ನಡಿ ಬೆಂಗಳೂರಿಗೆ ಬಂದರೆ ಇನ್ನೂ ನೀನು ಚೆನ್ನಾಗಿ ದುಡಿಬೋದು ಅಂತ ಹೇಳೋಣ ಇಲ್ಲಿ ಕರ್ಕೊಂಡು ಬಂದರು. ಇವತ್ತು ಎಷ್ಟು ದುಡ್ಡು ಸಂಪಾದನೆ ಮಾಡಿದೆ, ಇವತ್ತೇ ಖಾಲಿ. ಹೆಂಗೆ ಖಾಲಿ ಮಾಡ್ತಾ ಇದ್ರಿ? ಹಾಂ, ಇವತ್ತು ಈ ಥರ ಬಟ್ಟೆ ಹಾಕೋಗಿದ್ದೀನ, ಇಷ್ಟು ಚೆನ್ನಾಗೈತೆ, ನಾಳೆಗೆ ಯಾವ ಥರ ಬಟ್ಟೆ ಹಾಕಬೇಕು? ಒಂದು ಪ್ಯಾಂಟ್ 2,000, 3,000, ಒಂದು ಟೀ ಶರ್ಟ್ 1,000 ರೂಪಾಯಿದು, ಈ ಥರ ಸೆಕ್ಸಿ ಬಟ್ಟೆ ಪರ್ಚೇಸ್ ಮಾಡೋದು. ಮೇಕಪ್ ಸಾಮಾನು ಜೊತೆನೇ ಲವರ್ ಇದ್ದಾನೆ, ಲವರ್ಗೆ ಏನು ಬೇಕು ತಗೋ, ಅಲ್ಲಿ ಕಾಸು ಐತೆ, ಎಷ್ಟು ಬೇಕೋ ಎತ್ಕೋ. ಇವಾಗ ಬರೀ ಲವರ್ ಅಂತ ಇರೋದು ಬೇಡ, ಮುಂದೆ ಹೋಗಿ ನಾವು ಮದುವೆ ಮಾಡ್ಕೊಳ ಅಂತ ನಾವು ಪ್ಲ್ಯಾನ್ ಮಾಡಿದೆ. ಆವಾಗ ಅವನು ಒಂದೇ ಮಾತು ಹೇಳ್ದ, ನಾನು ಬೇಕಾ ಆ ಕೆಲಸ ಬೇಕಾ ಅಂತ. ಈ ಬ್ರೆಸ್ಟ್ ಮಾಡಬೇಕಂತ ಏನೂ ಇರಲಿಲ್ಲ, ಇಂಜೆಕ್ಷನಲ್ಲಿ ಚೆನ್ನಾಗಿ ಬರ್ತಾಯಿತ್ತು. ನೋಡಿ ಆ ಹುಡುಗ ನನಗೆ ಇಷ್ಟ, ಅವ್ನ ನಂಬರ್ ಎತ್ಕೊಂಡು ಬಾ ಅಂತ ನಾನು ಹೇಳಿದೆ. ಅವಳು ಏನು ಮಾಡಿದಳು, ಅಯ್ಯೋ ಹಂಗೆ ಅವನು ಏನಕ್ಕೆ ನಂಬರ್ ಕೊಡ್ತಾನೆ ಅಂತ ಹೇಳಿದೆ. ನೀನು ಹೋಗಿ ಕೇಳಿಬಿಟ್ಟು ಬಾ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವಳಿಗೆ ಹೋಗಿ ಕೇಳಿದಳು, ಅವಳಿಗೆ ನಂಬರ್ ಕೊಟ್ಟಿಲ್ಲ ಅವನು. ಏನು ಮಾಡೋದು, ಅವನಿಗೆ ಬಿಟ್ಟು ಮುಂದೆ ಹೋಗೋಕ್ಕೂ ಆಗ್ತಾಯಿಲ್ಲ, ಅವನು ನಂಬರು ಕೊಡ್ತಾಯಿಲ್ಲ. ಅಪ್ಪ ಅಮ್ಮ ದುಡ್ಡು ಕೇಳ್ತಾ ಇದ್ದಾರೆ ಮನೆ ರೆಡಿ ಮಾಡೋಕ್ಕೆ, ನನಗೆ ಅದಕ್ಕೆ ಟೆನ್ಷನ್ ಆಗಿಬಿಟ್ಟು ಅಷ್ಟೇ ಹೇಳಿ ಎತ್ಕೊ ಕೊಡು. ಹಿಂಗೆ ಹೇಳ್ಕೊಂಡು ನಂದು ಒಂದು 10-12 ಲಕ್ಷ ನುಂಗ್ಬಿಟ್ಟ ಅವನು. ಆ ದಿನ ನನಗೆ ನೈಟ್ 11 ಗಂಟೆ ಹಿಡ್ದ ಬೆಳಿಗ್ಗೆ 5 ಗಂಟೆ ತನಕ ಹೊಡೆದಿದ್ದ. ನಮ್ಮ ಮನೇಲಿ ಒಂದು ಟೇಬಲ್ ಫ್ಯಾನ್ ಇರಲಿಲ್ಲ, ಒಂದು ಪರ್ಕೆ ಇರಲಿಲ್ಲ, ಏನು ಕೈಗೆ ಸಿಕ್ಕದೆಲ್ಲ ಹೊಡೆದ. ಇವಳು ಆಟೋದಲ್ಲಿ ಯಾರ ಜೊತೆ ಹೋಗ್ತಾಳೆ, ಆಟೋದವನ ಜೊತೆ ಮಾತಾಡ್ತಾಳೋ, ಇಲ್ಲ ಒಬ್ಬಳೇ ಹೋಗ್ತಾಳೆ, ಹಿಂಗೆಲ್ಲ ಫಾಲೋ ಮಾಡ್ತಾ ಇದ್ದ. ಕಮ್ಯುನಿಟಿ ಕರೆದು ಏನಾರು ಮಾಡ್ಬೋದು ಅಂದ್ಬಿಟ್ಟು ಅವನು ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೋಗೋದು, ವಾಪಸ್ ಬಂದೇ ಇಲ್ಲ. ಇವನು ಒನ್ ಟೈಮ್ ಊರಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಊರಿಗೆ ಹೋಗಿ ಹುಡುಗಿ ನೋಡಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿದ್ದೆ. ವಿಡಿಯೋ ಕಾಲ್ ಮಾಡಿಬಿಟ್ಟು ನಮ್ಮಪ್ಪ ತೀರಿ ಹೋಗಾರ ಅಂತ ಎಲ್ಲರೂ ಅಂತ ಹೇಳ್ತಾಯಿದ್ರು. ಆವಾಗ ನಾನು ಯಾರಿಗೆ ಮುಖ ತೋರಿಸಿಲ್ಲ, ಬಟ್ ನನಗೆ ಆ ಟೈಮಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನಮ್ಮ ಅಪ್ಪನೇ ಇಲ್ಲ, ಇವಾಗ ನಂದು ಏನಕ್ಕಾಗಲ್ಲ ಅಂದ್ಬಿಟ್ಟು ನಾನು ವಿಡಿಯೋ ಕಾಲಲ್ಲಿ ಎಲ್ಲರ ಹತ್ರ ಹತ್ಕೊಂಡ್ಬಿಟ್ಟೆ. ನಾನು ಹೇಳಿದ್ದೆ ಅವನಿಗೆ, ನೀನು ಎಷ್ಟು ದಿನ ಬ್ಯಾಚುಲರ್ ಇರೋತಕ್ಕೆ ನನ್ನ ಜೊತೆ ಇರು, ನೀನು ಮನೇಲಿ ಮದುವೆ ಮಾಡಬೇಕಂದ್ರೆ ನೀನು ಬಿಂದಾಸ್ ಮಾಡ್ಕೊ, ನಂದು ಏನೂ ಅಬ್ಜೆಕ್ಷನ್ ಇಲ್ಲ. ನನ್ನ ಲೈಫ್ ಹಾಳಾಗಿತ್ತು, ನಿನ್ನ ಲೈಫ್ ಏನಕ್ಕೆ ಹಾಳು ಮಾಡಬೇಕಂತ ಇದು ಮಾಡಿದ್ದು. ಹುಡುಗಿರಿಗೆ ಯಾರು ಬೇಕಾದ್ರೆ ಕಾಮನ್ ಆಗಿ ಲೈಫ್ ಕೊಡ್ತಾರೆ, ಮಂಗಳಮುಖಿಗೆ ಈಸಿಲಿ ಲೈಫ್ ಕೊಡೋಕ್ಕೆ ಯಾರು ರೆಡಿ ಇರಲ್ಲ.